ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ರು? ನಮ್ಮ kingdom.comಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಂಜು ದೇವರಾಜ್. ಸ್ನೇಹಿತರೆ ನೋಡಿ, ಈಗ ಇವತ್ತಿನ ಚರ್ಚೆ ಏನಂತಂದ್ರೆ, ಇವತ್ತಿನ ಸುದ್ದಿ ತಿಳಿಸ್ಕೊಡ್ತಾ ಇರ್ತಕ್ಕಂಥ ನಿಮ್ಗೆ ಮೆಟ್ರೋ ಬಗ್ಗೆ ಏನ್ ನಡೀತಾ ಇದೆ ನಿಮ್ಮೆಲ್ಲರೂ ಕೂಡ ಆಲ್ರೆಡಿ ಗೊತ್ತೇ ಇದೆ. ತೇಜಸ್ವಿ ಸೂರ್ಯ ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ. ತುಂಬಾ ಏನೋ ಬಂದ್ ಮಾಡ್ಬೇಕು ಮೆಟ್ರೋದಲ್ಲಿ ಈಗ ನೋಡಿ ರೇಟ್ ಯಾಕೆ ರೀಸನ್ ಏನು ಅಂತಂದ್ರೆ, ಮೊದಲನೇದಾಗಿ ರೇಟ್ ಜಾಸ್ತಿ ಮಾಡಿರೋದಕ್ಕೆ. ಮೆಟ್ರೋ ರೇಟ್ ಕೂಡ ಯಾಕೆ ಜಾಸ್ತಿ ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ಬಟ್ ಏನಂತಂದ್ರೆ, ಮೆಟ್ರೋ ರೇಟ್ ಕೂಡ ಹಿಂದೆ ಎಲ್ಲ ಇನ್ನೂ ಜಾಸ್ತಿ ಮಾಡಿದ್ರು, ಬಟ್ ಈಗಲೂ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ನೋಡಿ, ಮೆಟ್ರೋನ ನಾವು ತಂದಿರೋದಾದ್ರೂ ಏನಕ್ಕೆ, ನೆಕ್ಸ್ಟ್ ಈಗ ಪೆಟ್ರೋಲ್ ಎಲ್ಲ ಖಾಲಿ ಆಗುತ್ತೆ, ಮತ್ತೆ ಪೆಟ್ರೋಲ್ ಎಲ್ಲ ನಮ್ಮ ದೇಶಕ್ಕೆ ತುಂಬಾ ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಅಂತ ಅನ್ನೋ ಒಂದು ಆಮದು ಏನಿದೆ, ನಮ್ಮ ರಫ್ತು ಆಮದು ಅಂತ ನಾವೇನ್ ಕರಿತೀವಿ, ಅದನ್ನ ನಮ್ಮ ದೇಶಕ್ಕೆ ನಾವು ಆಮದನ್ನ ಮಾಡ್ಕೊಳ್ತಾ ಇದೀವಿ. ಬೇರೆ ದೇಶಕ್ಕೆ ನಮ್ಮ ದೇಶದಿಂದ ಬೇರೆ ವಸ್ತುವನ್ನ ರಫ್ತು ಮಾಡ್ತಾ ಇದೀವಿ. ಅದು ಬೇರೆ ವಿಷಯಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತದ್ರಿಂದ ಮೆಟ್ರೋನ ತಂದಿರ್ತಕ್ಕಂಥ ಒಂದು ಉದ್ದೇಶ ಅದು ಅಂತ ಸರಿನೇ. ಮತ್ತೆ ಟ್ರಾಫಿಕ್ ಕಡಿಮೆ ಆಗ್ಲಿ, ಬೆಂಗಳೂರಲ್ಲಿ ಟ್ರಾಫಿಕ್ ಕೂಡ ಕಡಿಮೆ ಆಗ್ಬೇಕು. ಮತ್ತೆ ಈ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಮೆಟ್ರೋ ಅಂತೂ ಇಡೀ ಆಲ್ ಓವರ್ ಕರ್ನಾಟಕ ಬಂದೇ ಬರುತ್ತೆ ಬಿಡಿ. ಅದು ಮುಂದೆ ಫ್ಯೂಚರ್ಗೆ ಹೋಗ್ತಾ ಹೋಗ್ತಾ ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಬರುತ್ತೆ. ಅದು ಬೇರೆ ವಿಷಯ, ಮೆಟ್ರೋ ವಿಚಾರ. ಬಟ್ ಏನಂತಂದ್ರೆ, ಈಗ ಬೆಂಗಳೂರಲ್ಲಂತೂ ತುಂಬಾ ಟ್ರಾಫಿಕ್ ಅಂತೂ ಹೆವಿ ದೊಡ್ಡ ಟ್ರಾಫಿಕ್ ಆಗ್ತಾ ಇದೆ. ನೀವೆಲ್ಲಾ ಕಡೆ ಎಲ್ಲಾ ಏರಿಯಾ ನೋಡಿರ್ಬೋದು. ಇಂಥ ಏರಿಯಾ ಟ್ರಾಫಿಕ್ ಇಲ್ಲ ಅನ್ನೋ ಏರಿಯಾನೇ ಇಲ್ಲ. ಎಲ್ಲಾ ಕಡೆ ಆಲ್ಮೋಸ್ಟ್ ಟ್ರಾಫಿಕ್ ಅನ್ನೋ ಏರಿಯಾ ಕಂಡ್ರಪ್ಪ. ಆದ್ರೂ ಕೂಡ ಈ ಟ್ರಾಫಿಕ್ ಅನ್ನೋ ಏರಿಯಾದಲ್ಲಿ ನಿಜವಾಗ್ಲೂ ಹೆಂಗೆ ಡ್ಯೂಟಿಗೆ ಹೋಗ್ಬೇಕು ಅಂದ್ರೆ ನೋಡಿ, ಬೆಳಿಗ್ಗೆ 8:30 ಅಷ್ಟರಲ್ಲಿ ನಾವು ಡ್ಯೂಟಿಗೆ ಅಲ್ಲಿ ಇರ್ಬೇಕು ಅಂದ್ರೆ ಒಂದು 6:30 7 o'clock ಒಳಗೆ ನಾವು ಬಿಡ್ಬೇಕು. ಅಂದ್ರೆ ನಮ್ಮ ಮನೇನ ಬಿಡ್ಬೇಕಾಗತ್ತೆ ಟಿಫನ್ ಮಾಡ್ಕೊಂಡು. ಬಟ್ ಟಿಫನ್ ಮಾಡ್ಕೊಂಡು ಬಿಡ್ಬೇಕು ಅಂದ್ರೆ ನಾವು ಅಷ್ಟೊತ್ತಿಗೆ ಎದ್ದೇಳ್ಬೇಕಾಗತ್ತೆ. ಎಷ್ಟೊಂದು ಬೆಳಿಗ್ಗೆ ಒಂದು 6 ಇಲ್ಲ 5:30ಗೆ ಎದ್ದು ಟಿಫನ್ ಮಾಡ್ಬೇಕಾಗುತ್ತೆ ಬೇಗ. ನಮ್ದೇನಿದೆ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೋಬೇಕಾಗುತ್ತೆ ಬೇಗ. ಇದಕ್ಕೆಲ್ಲ ತುಂಬಾ ಟಾರ್ಚರ್ ಆಗ್ತಾ ಇತ್ತು. ದಿನೇ ಎಲ್ಲಾ ಕಡೆ ಇದೇ ಗೋಳಾಗ್ತಾ ಇತ್ತು. ಆದ್ರಿಂದ ಈಗ ಏನಾಗ್ತಾ ಇದೆ ಅಂದ್ರೆ, ಅದಕ್ಕೋಸ್ಕರನೇ ಮೆಟ್ರೋನ ಬೇರೆ ಬೇರೆ ದೇಶಗಳಲ್ಲಿ ಇನ್ನು ಬೇರೆ ತರ ಮೆಟ್ರೋ ಕಂಡುಬರುತ್ತೆ. ಬಟ್ ನಮ್ಮ ದೇಶದಲ್ಲಿರೋ ಮೆಟ್ರೋನೇ ಡಿಫ್ರೆಂಟ್ ಮೆಟ್ರೋ. ಅದಕ್ಕೆ ಮೆಟ್ರೋನ ತಂದಿರೋದ್ರಿಂದ ತುಂಬಾ ಒಳ್ಳೆ ಅವಕಾಶ ಸಿಕ್ತು, ಎಷ್ಟೋ ಜನ ಉಪಯೋಗ ಆಯ್ತು. ಬಟ್ ಈಗ ಅದನ್ನು ಕೂಡ ಮೆಟ್ರೋನ ಜಾಸ್ತಿ ಮಾಡ್ತಾ ಇದಾರೆ ಅಂದ್ರೆ ಏನರ್ಥ ನೀವೇ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮೆಟ್ರೋದಲ್ಲಾದ್ರೆ ಈಗ ನೋಡಿ, ಎಷ್ಟಂದ್ರೆ 20 ಕಿಲೋಮೀಟರ್ ಹೋಗ್ಬೇಕು ನಾನೀಗ ಅರ್ಜೆಂಟ್ ಆಗಿ ಅಂದ್ರೆ, ಟ್ರಾಫಿಕ್ ಅಲ್ಲಾದ್ರೆ 1 ಗಂಟೆ ಟೈಮ್ ಹಿಡಿಯುತ್ತೆ. 1.5 hour ಟೈಮ್ ಹಿಡಿಯುತ್ತೆ. ಆದ್ರೆ ಮೆಟ್ರೋದಲ್ಲಾದ್ರೆ ಒಂದು 1/2 hour ಆಗಲ್ಲ. 20-25 ನಿಮಿಷದಲ್ಲೆಲ್ಲ ನಾವು ತಲುಪಿಬಿಡ್ಬೋದು 20 ಕಿಲೋಮೀಟರ್. ಆ ರೀತಿ ಮೆಟ್ರೋ ತುಂಬಾ ಫಾಸ್ಟ್ ಇದೆ. ಆದ್ರೆ ಈಗ ಮೆಟ್ರೋ ಬೆಲೆನೂ ಕೂಡ ಇಷ್ಟೊಂದು ಜಾಸ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೂಡ ಸಿದ್ದರಾಮಯ್ಯ ಅವರು ತಿಳಿಸ್ಕೊಟ್ರು. ಏನ್ ಕಾರಣ ಅಂತಂದ್ರೆ, ಇದು ನಾವು ಮಾಡ್ತಾ ಇರೋದಲ್ಲ ರೇಟ್ ಜಾಸ್ತಿ, ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತಾ ಇದೆ ಮೆಟ್ರೋ ಬೆಲೆನ. ನಮ್ಮ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಇದನ್ನ ಕೇಂದ್ರ ಸರ್ಕಾರ ನೋಡ್ಕೊಳ್ತಾ ಇದೆ. ಕೇಂದ್ರ ಸರ್ಕಾರದ ಅಡಿಯಲ್ಲೇ ನಾವು ಕೂಡ ಮಾಡ್ತಾ ಇರೋದು. ನಮ್ದೇನಿದೆ 50%, ಅವ್ರದ್ದು 50% ಈ ರೀತಿ ಬರುತ್ತೆ ಅಂತ ಕೂಡ ಹೇಳ್ತಾ ಇದಾರೆ. ಬಟ್ ಇದರಲ್ಲಿ ಯಾರು ಸರಿಯಾದ ಉತ್ತರ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ ಮೆಟ್ರೋ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ತಿಳ್ಕೊಡ್ತೀನಿ. ಸದ್ಯಕ್ಕಂತೂ ಇವತ್ತು ತೇಜಸ್ವಿ ಸೂರ್ಯ ಅವರು ಸ್ಟ್ರೈಕ್ ಮಾಡ್ತಾ ಇರೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸ್ಟ್ರೈಕ್ ಮಾಡ್ತಾ ಇದಾರೆ. ಮತ್ತೆ ಅವ್ರದ್ದು ಯಾವ್ದೋ ಒಂದು ಬಿಜೆಪಿ RSS ಏನೇ ಸಂಘಟನೆ ಇದೆ, ಎಲ್ಲಾ ತಂಡದವನ್ನ ಕರ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥ ನೋಡ್ಬೋದು. ಬಟ್ ಇನ್ನೊಂದ್ ಏನಂತಂದ್ರೆ ವಿಷಯ, ಅವ್ರನ್ನ ಅರೆಸ್ಟ್ ಕೂಡ ಮಾಡ್ಲಾಗಿದೆ. ಈಗ ಪೊಲೀಸ್ನವರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಟ್ ಏನಂತಂದ್ರೆ, ಅರೆಸ್ಟ್ ಮಾಡೋದ್ರ ಜೊತೆಗೆ ಅವರು ಕೂಡ ತೇಜಸ್ವಿ ಸೂರ್ಯ ಅವರು ಕೇಳ್ತಾ ಇದಾರೆ, ಯಾಕೆ ನಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ರಾ ಅಂತದ್ ನಾನೇನ್ ತಪ್ಪು ಮಾಡಿದೀನಿ, ಕೇಳಬಾರ್ದು ಏನ್ ಕೇಳ್ತಾ ಇದೀನಿ. ನೋಡಿ, ನಿಮ್ಮ ಜನಗಳಿಗೆ ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಬೇಕು ಅನ್ನೋ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ. ಜನಗಳಿಗೆ ಒಳ್ಳೇದಾಗ್ಬೇಕು ಅನ್ನೋದಕ್ಕೆ ನಾನು ಏನ್ ತಪ್ಪು ಮಾಡಿದೀನಿ, ಏನಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕೇಳ್ತಾ ಇದಾರೆ. ನೋಡಿ, ಏನಕ್ಕೆ ಅರೆಸ್ಟ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇರೋದು ಸರಿನೇ, ತಪ್ಪಲ್ಲ ಅಂತಲ್ಲ. ಅವ್ರು ಕೇಳ್ತಾ ಇರೋದಕ್ಕಂಥದ್ದು ನಿಜನೇ, ಸರಿನೇ, ಒಳ್ಳೇದೇ. ಬಟ್ ಆದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈ ರೀತಿ ಯಾಕೆ ಆಡ್ತಾ ಇದೆ, ಯಾಕೆ ಇಷ್ಟೊಂದು ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದೆ? ಅದರಲ್ಲೂ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬಾ ಈಗಾಗಲೇ ಸಾಕಷ್ಟು ಬೆಲೆಗಳನ್ನ ಜಾಸ್ತಿ ಮಾಡಿದೆ. ಹಿಂದೆ ಎಲ್ಲ ನೀವು ನೋಡ್ತಾ ಇರೋ ಸಾಕಷ್ಟು ಬೆಲೆಗಳು ಅಂತಂದ್ರೆ, ತುಂಬಾ ಏನೇನೋ ನಾವು ದಿನನಿತ್ಯ ಮನೆಗೆ ಐಟಮ್ಸ್ ತಗೊಂಡ್ ಹೋಗ್ತೀವಿ, ಅದೆಲ್ಲ ಐಟಮ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಇದು ಕೂಡ ಮೆಟ್ರೋ ಬೆಲೆನೂ ಜಾಸ್ತಿ ಆಗ್ಬಿಟ್ರೆ ನಮ್ಗೆ ಇನ್ನೂ ಕೂಡ ಯಾರ್ದು ಏನ್ ದಿಕ್ಕು? ಮತ್ತೆ ನಾವು ಪೆಟ್ರೋಲ್ ಗಾಡಿಲೇ ಓಡಾಡ್ಬೋದಲ್ಲ. ಮೆಟ್ರೋ ಬೆಲೆ ಈ ರೀತಿ ನೀವು ಜಾಸ್ತಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನ್ ವರ್ಕೌಟ್ ಆಗ್ತಾ ಇದೆ? ಅದು ಅಲ್ಲದೆ ನೋಡಿ, ಮೆಟ್ರೋ ನಾವು ಓಡಾಡ್ಬೇಕು ಅಂತಂದ್ರೆ ಬೇಗವೇನೋ ಫಾಸ್ಟ್ ಆಗಿ ಓಡಾಡ್ತೀವಿ. ಬೇರೆ ಇನ್ನೇನು ಅದೊಂದು ಬೆನಿಫಿಟ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಮತ್ತೆ ಸೇಫ್ಟಿ ಏನು ಅಂತಂದ್ರೆ ಅದೆಲ್ಲ ಇನ್ಸೂರೆನ್ಸ್ ಅವೆಲ್ಲ ನೋಡ್ಕೊಳ್ತಾವೆ, ಅವೆಲ್ಲ ಏನಿಲ್ಲ ಬಿಡಿ. ಸೇಫ್ಟಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಅದೊಂದು ದೊಡ್ಡ ವಿಡಿಯೋನೇ ಮಾಡ್ಬೋದು. ಬಟ್ ಅದು ಬೇರೆ ವಿಚಾರ. ಆದ್ರೆ ಮೆಟ್ರೋ ಬಗ್ಗೆ ಸದ್ಯಕ್ಕೆ ಇಷ್ಟೊಂದು ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇರೋದಕ್ಕೆ ನಿಮ್ಗಂತೂ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಮೆಟ್ರೋ ಬೆಲೆನ ನಮ್ಮ ಜನರಿಗೋಸ್ಕರ ತುಂಬಾ ಕಡಿಮೆ ಮಾಡಿ, ತುಂಬಾ ಕಡಿಮೆ ಬಡ್ಜೆಟ್ ಅಲ್ಲಿ
ನಮ್ಮ ಜನರಿಗೆ ಮೆಟ್ರೋ ಬೆಲೆಯನ್ನ ಕೊಡಿ ಅಂತ ಯಾರು ತೇಜಸ್ವಿ ಸೂರ್ಯ ಅವರು ಕೇಳ್ತಾ ಇದ್ದಾರೆ. ಯಾರು ತೇಜಸ್ವಿ ಸೂರ್ಯ ಯಾರು ಬಿಜೆಪಿ ಸಂಸದ ಅವರು, ಬಿಜೆಪಿ ಸಂಸದ, ಮೈಸೂರು ಕಡೆಯಿಂದ ಆಯ್ಕೆ ಆಗಿರ್ತಕ್ಕಂಥವ್ರು ಅವರು. ಬಟ್ ಆದ್ರೂ ಕೂಡ ಆ ಸಂಸದರ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತುಂಬಾ ವಿಡಿಯೋ ಮಾಡ್ತೀನಿ. ಅವರು ಯಾವ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ರು, ಯಾವ ಕ್ಷೇತ್ರದಿಂದ ಸಂಸದರಾದ್ರು, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತೆ ಅವ್ರ ಬಯೋಡೇಟಾ ಫುಲ್ ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಬರುತ್ತೆ. ಸದ್ಯಕ್ಕಂತೂ ಈ ಫಸ್ಟ್ ಎಪಿಸೋಡ್ ಅಲ್ಲಂತೂ ಮೆಟ್ರೋ ಬಗ್ಗೆ ಸದ್ಯಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಸ್ಟ್ರೈಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಸ್ಟ್ರೈಕ್ ಬಗ್ಗೆ ತುಂಬಾ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಬೆಳಿಗ್ಗೆಯಿಂದ ನ್ಯೂಸ್ ತುಂಬಾ ವೈರಲ್ ಆಗ್ತಾ ಇರ್ತಕ್ಕಂಥ ವಿಷಯ ಅಂದ್ರೆ ಅದೇನೆ. ತುಂಬಾ ಮೆಟ್ರೋ ಬೆಲೆಯನ್ನ ನೀವು ಇಷ್ಟೊಂದು ಜಾಸ್ತಿ ಮಾಡಿದ್ರೆ ನಾವು ಹೇಗೆ ಓಡಾಡ್ಬೇಕು ಜನಗಳು. ನೋಡಿ, ಜನಗಳಂತೂ ಈಗ ತುಂಬಾ ಅತಿಯಾದ ಎಲ್ಲಾ ಬೆಲೆನು ಜಾಸ್ತಿ ಮಾಡ್ತಾ ಇರೋ ಜೊತೆಗೆ ಇದನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ರ. ಇದೆಲ್ಲ ಬೆಲೆ ಜಾಸ್ತಿ ಮಾಡೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಏನ್ ಸಿಗುತ್ತೆ ನೋಡಿ ಕೇಳ್ತಾ ಇರ್ತಕ್ಕಂಥದ್ದವರು. ಇದನ್ನು ಕೂಡ ಜಾಸ್ತಿ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ? ಏನು ಸಿಗಲ್ಲ, ಏನು ವರ್ಕೌಟ್ ಕೂಡ ಆಗಲ್ಲ. ಮತ್ತೆ ಅದು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಈಗಾಗ್ಲೇ ಎಷ್ಟೋ ನಮ್ಮ ಜನಗಳ ಕೈಲಿ ತುಂಬಾ ಬೈಸ್ಕೊತಾ ಇದ್ದಾರೆ. ನೀವು ನೋಡ್ತಾ ಇದ್ರ, ಬೈಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇರ್ಬೋದು. ಯಾಕಪ್ಪ ಇದೆಲ್ಲ ನಿಮ್ಗೆ ಏನ್ ಬೇಕಾಗಿದೆ ಇದರಿಂದ? ನೋಡಿ, ಕಾಂಗ್ರೆಸ್ ಸರ್ಕಾರದವ್ರಿಗಂತೂ ಬುದ್ಧಿ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ನಮ್ ಜನಗಳಂತೂ 90% ಜನ ಇವತ್ತು ಬೈತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರನ. ಇವ್ರಿಗೆ ಅಧಿಕಾರ ಕೊಟ್ಟಿದ್ದೆ ತಪ್ಪಾಯ್ತು, ಇವ್ರನ್ನ ಸಿಎಂ ಮಾಡಿದ್ರೆ ತಪ್ಪಾಯ್ತು. ಈಗ ಡಿ ಕೆ ಶಿವಕುಮಾರ್ ನೋಡಿ, ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋಗಿದ್ದು ಸಿಎಂ ಆಗಿದ್ದಾರೆ. ಜೈಲ್ಗೆ ಹೋಗಿ ಬಂದಿದ್ದಾರೆ ಅವರು. ಯಾವ್ದೋ ಅವ್ರದೇ ಆದ ಒಂದು ಏನೋ ಪರ್ಸನಲ್ ಇಶ್ಯೂ ಮೇಲೆ ಜೈಲ್ಗೆ ಹೋಗಿ ಬಂದಿದ್ದಾರೆ. ಅವರೆಲ್ಲ DCM ಅಂತೆ, ನೆಕ್ಸ್ಟ್ CM ಆಗ್ಬೇಕಂತೆ. ನೆಕ್ಸ್ಟ್ CM ಆಗೋ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇದೆಲ್ಲ ನಿಜವಾಗ್ಲೂ ಜನಗಳಿಗೆ ಶೋಭೆ ತರಲ್ಲ. ನಿಜವಾಗ್ಲು ಹೋಗ್ತಾ ಹೋಗ್ತಾ ಇನ್ನು ಮುಂದೆ ಎಲ್ಲೋಗುತ್ತೆ ಅನ್ನೋದು ಹೇಳಕ್ ಆಗಲ್ಲ. ಜನಗಳು ಈಗಾಗ್ಲೇ ನೋಡಿ, ಲಾಸ್ಟ್ ಟೈಮ್ ಅಂತೂ ನೇಪಾಳದಲ್ಲಿ ಜನಗಳು ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡಿದ್ಕೆ ಜನಗಳು ಯಾವ ರೀತಿ ಒಂದು ಹಠ ತೊಟ್ಟಿ ನಿಂತಿದ್ರು. ಸೋಷಿಯಲ್ ಮೀಡಿಯಾ ಸಡನ್ಲಿ ಬ್ಯಾನ್ ಮಾಡಿದ ತಕ್ಷಣ ಜನಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ಗಲಾಟೆ ಮಾಡಿ ಎಲ್ಲಿಗೆ ಹೋಗ್ತು, ಎಲ್ಲ ಮನೆ ಸಂಸದರನ್ನೆಲ್ಲ MLA MP ಹೊಡೆದಾಕ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಜನ ತುಂಬಾ ಸಿಟ್ಟುಕೊಂಡಿದ್ರು. ಇಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ಯುವಕರು ಏನಾದ್ರು ಅಕಸ್ಮಾತ್ ಏನಾದ್ರು ಈಗ ಎಚ್ಚೆತ್ಕೊಂಡ್ರೆ, ಇನ್ನು ಎಚ್ಚೆತ್ಕೋಬೇಕು ಅಂತ ಏನಾದ್ರು ಅನ್ಸಿದ್ರೆ ಯುವಕರೇನಾದ್ರು ಇನ್ನು ನೋಡಿಲ್ಲ ಇವ್ರಿಗಂತೂ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದವರು ತುಂಬಾ ವರ್ಷಗಳಿಂದ ಈಗಾಗಲೇ ಎಷ್ಟು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, 3 ವರ್ಷ ಮೇಲೆ ಆಯ್ತು ಹತ್ತತ್ರ. ಬಟ್ ಆದ್ರೂ ಕೂಡ ಎಲ್ಲಾ ಬೆಲೆನೂ ಜಾಸ್ತಿ ಮಾಡ್ಕೊಂಡು ಹೋದದ್ದು ಅಲ್ಲದೆ, ಬಟ್ ಅವ್ರು ನಡೆಸ್ತಾ ಇರ್ತಕ್ಕಂಥ ಒಂದು ಅಧಿಕಾರ ಏನಿದೆ ತುಂಬಾ ತಪ್ಪು ದಾರಿಯನ್ನ ನಡೀತಾ ಇದ್ದಾರೆ ಅಧಿಕಾರದಲ್ಲಿ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಅಧಿಕಾರ ಅಂತಕ್ಕಂಥದ್ದು ಸುಮ್ನೆ ನಾವು ಹೇಗ್ ಬೇಕಾಗಿ ಬಳಸ್ಕೊಳ್ಳುವಂಥದ್ದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಬಜೆಟ್ ಅನ್ನ ನಾವ್ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ನೋಡಿ, ಲಾಸ್ಟ್ ಟೈಮ್ ಕೂಡ ರಸ್ತೆಗಳ ಗುಂಡಿ ಮುಚ್ಚಿಲ್ಲ ಅನ್ನೋದು ಕೂಡ ಸಖತ್ ದೊಡ್ಡ ಚರ್ಚೆ ಆಗಿತ್ತು. ನೋಡಿ, ರಸ್ತೆಗಳನ್ನ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ನಿಮ್ ಕೈಲಿ. ಗುಂಡಿ ಮುಚ್ಚೋದಿಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಅನ್ನೋದಿಲ್ಲ. ಅದು ನಿಮ್ಮ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಜನಗಳ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರ, ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ, ಯಾರ ಹುಂಡಿಗೆ ಹೋಗ್ತಾ ಇದೆ ಆ ದುಡ್ಡು ಅಂತ ಅನ್ನೋದು ಕೂಡ ತುಂಬಾ ದೊಡ್ಡ ಚರ್ಚೆ ಆಗಿದ್ದಾಗ. ಬಟ್ ಏನಕ್ಕೂ ಉತ್ತರ ಸಿಗ್ತಾ ಇಲ್ಲ. ಈಗ್ಲೂ ಅಷ್ಟೇನೆ ಜನಗಳಂತೂ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಅವ್ರ ಅಭಿಪ್ರಾಯ ಹೇಳ್ತಾರೋ, ಮತ್ತೆ ಯಾವ ರೀತಿ ಅವರವರ ಒಂದು ನೆಕ್ಸ್ಟ್ ಎಲೆಕ್ಷನ್ ಬರೋ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಸರ್ಕಾರ ನೆಕ್ಸ್ಟ್ ಅಂತೂ ಬೀಳುವ ಸಾಧ್ಯತೆ ಇದೆ. ದಯವಿಟ್ಟು ನೋಡಿ, ನಿಮ್ಗೆ ಏನ್ಸುತ್ತೆ ಮೆಟ್ರೋ ಬಗ್ಗೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಯಾಕೆಂತಂದ್ರೆ ಈ ಕಾಮೆಂಟ್ ನಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯ ಕೂಡ ತುಂಬಾ ಮುಖ್ಯ. ಯಾಕೆಂತಂದ್ರೆ ನಾನೊಬ್ಬ ಇಲ್ಲಿ ಹೇಳ್ಬಿಟ್ರೆ ಆಗಲ್ಲ. ಕೆಲವರು ಮೀಡಿಯಾದವರಾಗ್ಲಿ, ನಾವೇ ಆಗ್ಲಿ, ಎಲ್ಲರೂ ಕೂಡ ಒಂದೇ ರೀತಿ ಹೇಳಿದ್ರಾಗಲ್ಲ. ನಿಮ್ಮ ಚರ್ಚೆ, ನಿಮ್ಗೆ ಅನಿಸಿಕೆ ಏನನ್ಸುತ್ತೆ? ಮೆಟ್ರೋ ಬೆಲೆ ಅಂತಲ್ಲ, ಎಲ್ಲಾ ಬೆಲೆನೂ, ಮತ್ತೆ ಕಾಂಗ್ರೆಸ್ ಸರ್ಕಾರ ಈಗ ಏನ್ ಮಾಡ್ತಾ ಇದೆ, ಕೈ ಕಟ್ಟಿ ಕುಳಿತಿದೆಯಲ್ಲ ಯಾಕೆ? ಅವ್ರ ಕೈಲಿ ಏನು ಸರ್ಕಾರ ನಡ್ಸೋಕ್ ಆಗ್ತಾ ಇಲ್ವಾ? ಹಾಗಾದ್ರೆ ಸರ್ಕಾರ ನಡ್ಸೋಕ್ ಆಗ್ತಾ ಇಲ್ಲ ಅಂತಂದ್ರೆ ನೆಕ್ಸ್ಟ್ KRS ಪಾರ್ಟಿ ಇದೆ, ಬಿಜೆಪಿ ಇದೆ, ಬೇರೆ ಇನ್ನು ಉಪ್ಪಿ ಸರ್ನ ಪ್ರಜಾಕೀಯ ಬರ್ತಾ ಇದೆ. ಪ್ರಜಾಕೀಯ ಬಂದ್ರು ಕೂಡ ಅವ್ರಿಗೂ ಕೂಡ ಒಂದು ಅವಕಾಶವನ್ನು ಕೊಡ್ಬೋದು. ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆದ್ರೆ, ಅಕಸ್ಮಾತ್ ನಡ್ಸೋಕ್ ಆಗ್ತಾ ಇಲ್ಲ ಸರ್ಕಾರ ಅಂದ್ರೆ ಮಾತ್ರ ನಾನು ಹೇಳ್ತಾ ಇರೋದು. ಸರ್ಕಾರ ನಡ್ಸೋಕ್ ಆಗ್ತಾ ಇಲ್ಲ ಅಂದ್ರೆ ಬಿಟ್ಟೋಗಿ. ನೀವು ಬಿಟ್ಟು ಹೋಗ್ತಾ ಇದ್ರೆ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರುತ್ತೆ, ಅವ್ರ ಕೈಲಿ ಏನಾಗುತ್ತೆ ಅದು ಮಾಡ್ತಾರೆ. ಅದನ್ ಬಿಟ್ಟು ನೀವು ಇದಕ್ಕಿದ್ದಂಗೆ ಬೆಲೆಗಳನ್ನ ಏರ್ಸ್ಕೊಂಡು ಹೋಗೋದು, ಸುಮ್ಮನೆ ಯಾವ ರೀತಿ ಬೇಕು ಆ ರೀತಿ ನಿಮ್ಮ ಒಂದು ಬೆಲೆಯಲ್ಲೇ ನಿರ್ಧಾರ ಮಾಡ್ಕೊಂಡು ಹೋಗ್ಬಿಟ್ರೆ ಜನ ಒಪ್ಪಲ್ಲ. ಕೆಲವೆಷ್ಟೋ ಬಡ ಜನಗಳು ಇವತ್ತು ಕೂಡ ಬೆಲೆನ ಕಟ್ಟಕ್ಕಾಗದೆ ಸಾಯ್ತಾ ಇದ್ದಾರೆ. ಅದನ್ನೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.